ಕತೆ ಕೇಳು ಚಿನ್ನ. ಈಗಿನ ಟಿ ವಿ ಮತ್ತು ಮೊಬೈಲ್ ದುನಿಯಾದಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಕತೆ ಹೇಳೋರೇ ಇಲ್ಲ. ಆಗಿನ ಕಾಲದಲ್ಲಿ ಅಜ್ಜಿ ತಾತಂದಿರು ಮಕ್ಕಳಿಗೆ ಕತೆ ಹೇಳಿ ಒಳ್ಳೆ ಮೌಲ್ಯಗಳು ಬೆಳೆಸ್ತಾ ಇದ್ರು, ಮಕ್ಕಳಿಗೆ ಎಂಟರ್ಟೈನ್ಮೆಂಟು ಆಗ್ತಿತ್ತು. ಈಗ ಅಜ್ಜಿ ತಾತ ಇದ್ದಾರೆ, ಆದರೆ ಟಿ ವಿ ಬಂದುಬಿಟ್ಟಿರೋದ್ರಿಂದ ಅಜ್ಜಿ ತಾತನ ಜೊತೆ ಯಾರು ಮಕ್ಕಳು ಮೊಮ್ಮಕ್ಕಳು ಕೂತ್ಕೊಳ್ಳೋದಿಲ್ಲ. ಸೊ ಒಂದು ಕತೆ ಇದೆ, ನಾವು ಕೆಲಸ ಯಾಕೆ ಮಾಡಬೇಕು ಅನ್ನೋದಕ್ಕೆ ಈ ಕತೆ. ಮನೆಯಲ್ಲಿ ಮಕ್ಕಳಿಗೆ ಕೆಲಸ ಹೇಳಿದ ತಕ್ಷಣ ದೊಡ್ಡವರು ಮಕ್ಕಳೇನು ಮಾಡ್ತಾರೆ, ಕಸಿವಿಸಿ ಪಟ್ಕೊಳ್ಳೋದು, ಕೆಲಸ ಮಾಡಿದ್ರೂ ಸರಿ ಬೇಜಾರಿಂದ ಒಲ್ಲದ ಮನಸ್ಸಿನಿಂದ ಕೆಲಸ ಮಾಡೋದು ನಡೀತಾ ಇರುತ್ತೆ. ಸೊ ಅಂಥವರಿಗೆ ಈ ಕತೆ ಒಂದ್ಸಲಿ ಕೇಳಿದ್ರೆ ಕೆಲಸ ಯಾಕೆ ಮಾಡಬೇಕು ಅನ್ನೋದು ಸ್ಪಷ್ಟ ಆಗುತ್ತೆ, ತುಂಬ ಅರ್ಥ ಆಗುತ್ತೆ. ಮತ್ತು ಲೈಫ್ ಲಾಂಗ್ ಅವರು ಯಾವುದೇ ಕಿರಿಕಿರಿ ಇಲ್ದಂಗೆ ಕೆಲಸ ಮಾಡ್ತಾರೆ, ಜವಾಬ್ದಾರಿನ ಅರ್ತು ಕೆಲಸ ಮಾಡ್ತಾರೆ. ಒಬ್ಬ ರಾಜ ಇದ್ದ, ರಾಜನಿಗೆ 3 ಜನ ಮಂತ್ರಿಗಳು. ಆ 3 ಜನ ಮಂತ್ರಿಗಳು ರಾಜನಿಗೆ ನಾನು ಜಾಸ್ತಿ ಇಷ್ಟ ರಾಜನಿಗೆ ಅಂತೇಳಿ ಮೂವರನ್ನು ಜಗಳ ಆಡ್ತಾಯಿದ್ರು. ಈ ಜಗಳನೇ ರಾಜನಿಗೆ ದೊಡ್ಡ ತಲೆನೋವಾಗ್ಬಿಟ್ಟು ಒಂದಿನ ರಾಜ ಒಂದು ಉಪಾಯ ಯೋಚನೆ ಮಾಡ್ದ. 3 ಮಂತ್ರಿಗಳನ್ನ ಕರೆದ್ಬಿಟ್ಟು, ನೋಡ್ರಪ್ಪ, ಇವತ್ತು ನೀವು ಮೂವರೂ ಕಾಡಿಗೆ ಹೋಗ್ಬಿಟ್ಟು ಅಲ್ಲಿ ಸಿಗೋ ಚೆನ್ನಾಗಿರೋ ಹಣ್ಣುಗಳನ್ನ ತಗೊಬನ್ನಿ, ನನಗೆ ಹಣ್ಣು ತಿನ್ನಬೇಕು ಅಂತ ಅನಿಸಿದೆ ಅಂತ ಹೇಳ್ದ. ಸೊ 3 ಜನ ಮಂತ್ರಿಗಳು ಕಾಡಿನ ಒಂದೊಂದು ಡೈರೆಕ್ಷನ್ಗೆ ಮೂವರು ಹೋದರು. ಮೊದಲನೇ ಮಂತ್ರಿ ಇದ್ಕೊಂಡು ಯೋಚನೆ ಮಾಡ್ದ, ನಾನು ತಗೊಂಡೋಗಿ ಕೊಡೋ ಹಣ್ಣುಗಳನ್ನ ರಾಜ ತಿಂತಾನ? ರಾಜ ಏನೋ ನಮ್ಮ ತಲೆನೋವಿಂದ ಪಾರಾಗೋಕ್ಕೆ ನಮ್ಮನ್ನು ಆಚೆ ಕಳಿಸಿದ್ದಾರೆ ಅಷ್ಟೇ, ನಾನು ತಗೊಂಡೋಗಿ ಕೊಡೋ ಹಣ್ಣುಗಳನ್ನ ಖಂಡಿತ ತಿನ್ನಲ್ಲ ಅಂತ ಅಂದ್ಬಿಟ್ಟು ಒಣಗಿರೋ ಎಲೆಗಳು, ಹುಲ್ಲು, ಕಸ ಕಡ್ಡಿ ಏನು ಸಿಗುತ್ತೆ ಅದೆಲ್ಲ ತುಂಬಿಟ್ಟು ಮೇಲ್ಗಡೆ ಮಾತ್ರ 4 ಹಣ್ಣುಗಳನ್ನ ಇಟ್ಬಿಟ್ಟು ಚೀಲ ಹೊಲ್ದುಬಿಟ್ಟ, ಒಂದು ಮರದ ಕೆಳಗಡೆ ಇಟ್ಟ, ಆರಾಮಾಗಿ ಮಲಗಿಬಿಟ್ಟ. ಇನ್ನು 2ನೇ ಮಂತ್ರಿ ಇದೇ ಯೋಚನೆ ಬಂತು, ನಾನು ತಗೊಂಡೋಗೋ ಹಣ್ಣು ಖಂಡಿತ ರಾಜ ತಿನ್ನಲ್ಲ, ಏನೋ ಒಂದು ಕೆಲಸ ಹೇಳಬೇಕು ಅಂತ ಹೇಳಿದ್ದಾನೆ ಅಂತೇಳ್ಬಿಟ್ಟು ಕೈಗೆ ಯಾವ್ದು ಸಿಗುತ್ತೆ, ಕೊಳೆದಾಗಿರೋದಾಗಲಿ ಚೆನ್ನಾಗಿರೋದಾಗಲಿ ಕಾಯಿ ಆಗಲಿ ಅದು ಏನು ಅಂತಲೂ ನೋಡ್ದಲೆ ಎಲ್ಲ ತುಂಬ್ಕೊಂಡ್ಬಿಟ್ಟ, ಚೀಲ ಹೊಲ್ದುಬಿಟ್ಟ, ಆರಾಮ್ಸೆ ಮಲಗಿಬಿಟ್ಟ. ಇನ್ನು 3ನೇ ಮಂತ್ರಿ ಕಾಡಿನ ಮೂಲೆನೂ ಸುತ್ತಾಡಿ ಪ್ರತಿಯೊಂದು ಮರನೂ ನೋಡಿ, ಯಾವ ಮರದಲ್ಲಿ ಚೆನ್ನಾಗಿದ್ದಾವೆ ಹಣ್ಣುಗಳು ಟೇಸ್ಟ್ ನೋಡಿ ಒಳ್ಳೆ ಹಣ್ಣುಗಳನ್ನ ಕಿತ್ತು ಚೀಲ ತುಂಬ್ದ. ಸಂಜೆ ಆಯಿತು. ಸಂಜೆ 3 ಜನ ಮಂತ್ರಿಗಳು ರಾಜನ ಹತ್ರಕ್ಕೆ ಬಂದರು, ರಾಜನ ಭೇಟಿ ಆದರು. ರಾಜ ಕರೆದ, 3 ಜನ ತಂದಿದ್ದೀರೇನಪ್ಪ, ಒಳ್ಳೆ ಹಣ್ಣುಗಳು ತಂದಿರ್ತೀರ ನೀವು, ನನಗೆ ನಂಬಿಕೆ ಇದೆ. ಮಂತ್ರಿನ ಕರೆದ, ಸೈನಿಕನ ಕರೆದ. ಸೈನಿಕ ಬಾರ ಅಂತ ಕರೆದ್ಬಿಟ್ಟು, ಇವ್ರು ಮೂವರನ್ನೂ ಒಂದೊಂದು ರೂಮಿಗೆ ಹಾಕ್ಬಿಡು. ಇಲ್ಲಿದೆ ಟ್ವಿಸ್ಟು, ಈ ಮೂವರನ್ನೂ ಒಂದೊಂದು ರೂಮಿಗೆ ಹಾಕ್ಬಿಡು, ಅವ್ರ ಚೀಲ ಅವ್ರಿಗೆ ಕೊಡು, 1 ತಿಂಗಳು ಬಾಗಿಲು ತೆಗಿಬೇಡ. ಸೊ 1 ತಿಂಗಳು ಅವ್ರು ತಂದಿರೋ ಹಣ್ಣನ್ನೇ ತಿಂದು ಅವರು ಜೀವಿಸ್ಬೇಕು. ಸೊ 3 ಜನರಿಗೆ 3 ರೂಮ್ ಕೊಟ್ಟರು, 3 ರೂಮಿಗೆ ಹಾಕಿದ್ರು, ಬೀಗ ಹಾಕಿದ್ರು. ಒಳಗಡೆ ಹೋದಾಗ ಅವರಿಗೆ ಪಶ್ಚಾತ್ತಾಪ, ತಮ್ಮ ಕೆಲಸದ ಬಗ್ಗೆ ತಮಗೆ ಕೀಳರಿಮೆ, ಎಂಥ ಕೆಲಸ ಮಾಡ್ಕೊಂಡ್ವಿ ನಾವು ಅಂತೇಳ್ಬಿಟ್ಟು. ಅಲ್ಲಿ ಮೊದಲನೇ ಮಂತ್ರಿ ಏನು ಮಾಡ್ದ, ಕಸ ಕಡ್ಡಿ ಇರೋ ಮಂತ್ರಿ ಒಂದು 8-10 ದಿನಕ್ಕೇ ಊಟದ ಹಸು ತಾಳಲಾರ್ದೆ ಸತ್ತೋಗ್ಬಿಟ್ಟ. 2ನೇ ಮಂತ್ರಿ ಹಸುವನ್ನು ತಡ್ಕೊಳಕ್ಕಾಗ್ದಲೆ ಯಾವ ಹಣ್ಣು ಸಿಗುತ್ತೆ, ಅವನು ಯಾವ ತಂದಿದ್ದ ಅದೇ ಸಿಗುತ್ತೆ, ಇನ್ನು ಕೊಳ್ತೋಗಿರೋದೇ ತಂದಿದ್ದ, ಅದಿನ್ನೂ 15-20 ದಿನಕ್ಕೆ ತೀರಾ ಕೊಳಿತು, ಅವನ್ನೇ ತಿಂದು ದೊಡ್ಡ ರೋಗಿ ಆಗಿಬಿಟ್ಟಿದ್ದ. ಇನ್ನು 3ನೇ ಮಂತ್ರಿ ತುಂಬ ಚೆನ್ನಾಗಿರೋ ಹಣ್ಣುಗಳ್ನ ಆಯ್ದು ತಂದಿರೋ ಮಂತ್ರಿ ಖುಷಿಯಾಗಿ ತಿಂದ. ಅವರು ಇನ್ನು 2 ಬಗ್ಗೆನೂ ಯೋಚನೆ ಮಾಡ್ದ 3ನೇ ಮಂತ್ರಿ, ಇವರೂ ಚೆನ್ನಾಗಿರೋ ಹಣ್ಣುಗಳು ತಂದಿರ್ತಾರೆ, ಚೆನ್ನಾಗಿರೋ ಹಣ್ಣುಗಳನ್ನ ತಿಂದಿರ್ತಾರೆ, ಸೊ ನಂತರನೇ ಖುಷಿಯಾಗಿರ್ತಾರೆ ಅಂತ ಯೋಚನೆ ಮಾಡ್ದ. ಸೊ ತಿಂಗಳಾದಮೇಲೆ ಬಾಗಿಲು ತೆಗಿತಾರೆ, 3ನೇ ಮಂತ್ರಿ ಒಬ್ಬನೇ ದಷ್ಟಪುಷ್ಟವಾಗಿ ಖುಷಿಯಾಗಿ ಸಂತೋಷವಾಗಿ ಎದ್ದು ಬಂದ. ರಾಜ 3ನೇ ಮಂತ್ರಿನ ಒಪ್ಕೊಂಡು ಇವನೇ ನನ್ನ ಸರ್ವಶ್ರೇಷ್ಠ ಮಂತ್ರಿ ಅಂತ ಸದಾಕಾಲ ಅವನ ಜೊತೆನೇ ಇಟ್ಕೊಂಡ. ಸೊ ಇದರಿಂದ ನಮ್ಗೆ ಅರ್ಥ ಆಗುತ್ತೆ, ದೇವರು ಯಾವಾಗ ಯಾವ ಪರೀಕ್ಷೆನ ಇಡ್ತಾನೆ ಗೊತ್ತಿಲ್ಲ. ಸೊ ನಾವೇನು ಮಾಡಬೇಕು, ನಮಗೆ ನಮ್ಮ ಪಾಲಿಗೆ ಬಂದಿರೋ ಪ್ರತಿಯೊಂದು ಕೆಲಸನೂ ಮನಸ್ಸಿಟ್ಟು ಕೆಲಸ ಮಾಡಬೇಕು. ಸೊ ಅದೇ ನಮ್ಮ ಕೊನೆ ಕೆಲಸ ಆಗ್ಬೋದು, ಅಥವಾ ಅದೇ ನಮ್ಮ ಪಾಲಿನ ಸರ್ವಶ್ರೇಷ್ಠ ಕೆಲಸ ಆಗ್ಬೋದು. ಯಾವುದೇ ಕಾರಣಕ್ಕೂ ಯಾವ ಕೆಲಸನೂ ನಾವು ಕಡಿಮೆ ಅಥವಾ ಇನ್ನೊಂದು ತಾತ್ಸಾರ ಭಾವನೆ ಇಟ್ಕೊಳ್ದಂಗೆ ಕೆಲಸ ಮಾಡಬೇಕು. ಕತೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಎಲ್ಲರಿಗೂ ನಮಸ್ಕಾರ.